ಇವತ್ತು ಈ ಪರಿಸರದಲ್ಲಿ ಹಲವಾರು ವೈದ್ಯರಿದ್ದಾರೆ. ಒಂದು ಸನ್ಲೈಟ್, ಎರಡನೇದು ಡಯಟ್, ಮೂರನೇದು ಎಕ್ಸರ್ಸೈಸ್, ನಾಲ್ಕನೇದು ಫ್ರೆಂಡ್ಶಿಪ್, ಐದನೇದು ಆತ್ಮವಿಶ್ವಾಸ, ಆರನೇದು ಸ್ಮೈಲ್. ಯಾಕೆಂದ್ರೆ ಈ ಫ್ರೆಂಡ್ಶಿಪ್ ಅನ್ನೋದು ಬಹಳ ಅಧ್ಯಯನ ಆಗಿದೆ. ಈಗ ಯಾರ್ಯಾರಿಗೆ ಉತ್ತಮವಾದಂತಹ ಸ್ನೇಹಿತರು, ಸ್ನೇಹ ಬಳಗ ಇರುತ್ತೆ, ಅದು ನಿಮ್ಮ ಹೆಲ್ತ್ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಅವರ ಆಯಸ್ಸು ಸುಮಾರು 10 ವರ್ಷ ಜಾಸ್ತಿ ಆಗುತ್ತಂತೆ. ಆದ್ರೆ ಈ ಫ್ರೆಂಡ್ಶಿಪ್ ಮಹತ್ವ ಯಾವಾಗ ಅಂದ್ರೆ ವಯಸ್ಸಾಗ್ತಾ ಆಗ್ತಾ ಜಾಸ್ತಿ ಆಗುತ್ತಂತೆ. 60 ವರ್ಷ, 65 ವರ್ಷ. ಅದಕ್ಕೋಸ್ಕರ ಈ ಕೆಲವರು ಇರ್ತಾರೆ, ಅವರು ತುಂಬಾ ಆಕ್ಟಿವ್ ಆಗಿದ್ದಾಗ ಫ್ರೆಂಡ್ಸ್ ಬಂದ್ರು ನನಗೆ ಸಮಯ ಇಲ್ಲ ಅಂತಾರೆ. ಅದಕ್ಕೋಸ್ಕರ ಕೊನೆಗೆ ಅವರು 65-70 ಆದಾಗ ಫ್ರೆಂಡ್ಸ್ ಹುಡುಕ್ತಾರೆ, ಯಾರು ಸಿಗೋದಿಲ್ಲ. ಸೊ ಆಮೇಲೆ ಸ್ಮೈಲ್ ಆಲ್ಸೋ ಬಹಳ ಮುಖ್ಯ. ನೀವು ನೋಡಿ, ನೀವು ಸ್ಟ್ರೆಸ್ ಇರಲಿ, ಯಾರಾದ್ರೂ ಬಂದಾಗ ಒಂದು ಸ್ಮೈಲ್ ಮಾಡಿದ್ರೆ ಬಹಳ ಇದು ಸ್ಟ್ರೆಸ್ ಕಡಿಮೆ ಆಗುತ್ತೆ. ಅದಕ್ಕೆ ಹೇಳ್ತೀವಿ, ಸ್ಮೈಲ್ ಇಸ್ ದಿ ಬೆಸ್ಟ್ ಕಾಸ್ಮೆಟಿಕ್ ಅಂತ. ಸ್ಮೈಲ್ ಇಸ್ ದಿ ಬೆಸ್ಟ್ ಜ್ಯುವೆಲರಿ, ಸ್ಮೈಲ್ ಇಸ್ ದಿ ಬೆಸ್ಟ್ ಆಂಟಿ ಡಿಪ್ರೆಸೆಂಟ್, ಅಂಡ್ ಸ್ಮೈಲ್ ಇಸ್ ಅನ್ ಯೂನಿವರ್ಸಲ್ ಲ್ಯಾಂಗ್ವೇಜ್. ನೀವು ಇಲ್ಲಾದ್ರೂ ನಗಿ ಅಥವಾ ಅಮೆರಿಕದಲ್ಲಿ ಎಲ್ಲ ಇಟ್ ಕಮ್ಯುನಿಕೇಟ್ಸ್ ಸೇಮ್ ಥಿಂಗ್.